ಇನ್ನೊಂದ್ ಗೊಂಬೆ ಇದೆಯಲ್ಲ ನಿನ್ ಬಂದ ಇನ್ನೊಂದ್ ಗೊಂಬೆನ ಎಲ್ಲಿ ಇಲ್ಲಿ ನೀನೊಬ್ಳೆ ಇಷ್ಟೊಂದೆಲ್ಲ ಮಾಡ್ತೀಯ ನಾನ್ ಬರೋ ತನಕ ಕಾಯ್ಬೇಕು ತಾನೆ ಪಾಪ ನೀನು ಸಿದ್ದಮ್ಮ ನೀನ್ ಆಫೀಸಿಂದ ಬಂದು ಸುಸ್ತಾಗಿರ್ತೀಯ ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ನನ್ ಬಂಗಾರಿ ಏನಾದ್ರೂ ತಿಂದ ಅಜ್ಜಿ ಮನೆಯಲ್ಲಿ ತಿಂದೆ ಸಿದ್ದಮ್ಮ ನೀನ್ ಆಫೀಸಲ್ಲಿ ಎಲ್ರು ನನ್ ಸೀರಿಯಲ್ ಆಗಿ ಕೇಳಿದ್ರ ಚೆನ್ನಾಗಿದ್ಯಾ ಅಂತ ನನ್ ಮಗಳು ಇಷ್ಟಪಟ್ಮೇಲೆ ಎಲ್ಲರೂ ಇಷ್ಟಪಡ್ಲೇಬೇಕು ತಾನೆ ಸೀತಾ ಸೀತಾ ಓ ಹಬ್ಬ ಜೋರ್ ಅನ್ಸುತ್ತೆ ಬನ್ನಿ ಅದಕ್ಕೆ ಕೂತ್ಕೊಳ್ಳಿ ಇದೇನ್ ಸೀತಾ ಒಳ್ಳೆ ಮದ್ಮಗಳ ತರ ಕಾಣಿಸ್ತಿದ್ಯಾ ಕರೆಕ್ಟ್ ಆನ್ಸರ್ ಆಹಾ ಇವಳು ನೋಡು ಕರೆಕ್ಟ್ ಆನ್ಸರ್ ಅಂತೆ ಅದಕ್ಕೆ ಆಫೀಸಲ್ಲಿ ಪೂಜೆ ಇತ್ತು ಅದಕ್ಕೆ ಕಾಸಿನ ಸರ ಹೊಸಾದ ನನಗೆ ಹೇಳೇ ಇಲ್ಲ ಇಲ್ಲ ಅದಕ್ಕೆ ಇದು ಅಮ್ಮ ಕೊಟ್ಟಿತ್ತು ಓ ಪಕ್ಕದ ಮನೆಯವ್ರದಾ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ನೀನ ನೋಡಿದ್ರೆ ಯಾರ್ ಗಂಡ ಇಲ್ದೆ ಇರೋಳು ಅಂತ ಹೇಳ್ತಾರೆ ಹೇಳು ಹಿಂಗ್ ಅಲಂಕಾರ ಮಾಡ್ಕೊಂಡು ಓಡಾಡ್ತಿದ್ಯಾ ಏನಮ್ಮ ಗಂಡ ಇಲ್ದೇ ಇರೋಳು ಅಂತ ಬೋರ್ಡ್ ಹಾಕೊಂಡು ಓಡಾಡ್ಬೇಕಾ ಅಯ್ಯೋ ನಾನ್ ಹಾಗೆ ಹೇಳಿಲ್ಲ ಅಜ್ಜಿ ಅಲಂಕಾರ ಮಾಡ್ಕೊಳ್ಳೋದು ಹೆಣ್ಣಿನ ಹಕ್ಕು ಅಲಂಕಾರ ಮಾಡ್ಕೊಳ್ದೆ ಸಪ್ಕಿರೋರು ಒಳ್ಳೆಯವರು ಅಲಂಕಾರ ಮಾಡ್ಕೊಳ್ಳೋರು ಕೆಟ್ಟೋರು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದೀಯಾ ಅಯ್ಯೋ ಅಜ್ಜಿ ನಾನ್ ಹಾಗೆ ಹೇಳಿಲ್ಲ ಮೊದ್ಲೇ ನನ್ ತುಂಡು ನಾಲ್ಗೆ ನಾನ್ ಏನೋ ಹೇಳಕ್ ಹೋದ್ರೆ ಇನ್ನೇನೋ ಆಗತ್ತೆ ನಾನ್ ಹೇಳಿದ್ದು ಸೀತಾ ಮದ್ವೆಗ್ ರೆಡಿ ಆಗಿರೋ ಮುದ್ದಾದ ಹುಡುಗಿ ತರ ಕಾಣಿಸ್ತಾಳೆ ಅಂತ ಹಂಗ ಹೇಳು ಮತ್ತೆ ನಮ್ ಸೀತಾ ಸಪ್ಪಗಿದ್ರೆ ಯಾರಿಗ್ ತಾನೇ ಇಷ್ಟ ಆಗತ್ ಹೇಳಿ ಇರೋದೊಂದ್ ಜೀವನ ಅದನ್ನು ಒಂಟಿಯಾಗಿರ್ತೀನಿ ಅಂತ ಒಂಟಿಗಾಲಲ್ಲಿ ನಿಂತ್ಕೋಬೇಡ ಮದ್ವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಅಂತ ನಾನೇ ಹೇಳ್ತಾ ಇರ್ತೀನಿ ಆದ್ರೆ ಈ ಅತ್ತಿಗೆ ಮಾತಿಗೆ ಬೆಲೆನೇ ಇಲ್ಲ ಸಿಹಿ ಬಂಗಾರಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ತೀಯಾ ಅಜ್ಜಿ ನನ್ ಗೊಂಬೆನ ಇನ್ನೂ ಸರಿಯಾಗಿ ಜೋಡ್ಸಿಲ್ಲ ನಾ ಎಲ್ಲೂ ಹೋಗಲ್ಲ ಸರಿ ಸುಲೋಚನಾ ಹೇಗಿದ್ರು ಬಂದಿದೀಯಾ ನಮ್ಮನೆಗೂ ಬಂದು ಅರ್ಶನ ಕುಂಕುಮ ತಗೊಂಡ್ ಹೋಗ್ಬಂತಿ ಬಾ ಸಿಹಿ ಈ ಬೊಂಬೆ ಚೆನ್ನಾಗಿದೆ ಕಣೆ ನಾನ್ ತಗೊಂಡೋಗ್ಲಾ ಅತ್ತೆ ಅದ್ ಒಂದಿಲ್ಲ ಅಂದ್ರೆ ಸೆಟ್ ಕಂಪ್ಲೀಟ್ ಆಗಲ್ಲ ಇನ್ನು ಪೂಜೆನೂ ಆಗಿಲ್ಲ ಓಹೋ ತುಂಬಾ ಹುಷಾರಾಗಿದೀಯಾ ಇಟ್ಟಿದ್ದೀನಿ ಮಾಡ್ಕೋ ಪೂಜೆನ ಸೀತಾ ನೀನ್ ಈಗ ತಾನೇ ಬಂದು ತುಂಬಾ ಸುಸ್ತಾಗಿದ್ದೀಯಾ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಸ್ವಲ್ಪ ಸುಧಾರಿಸ್ಕೊ ಬಾಮ್ಮ ಸುಲೋಚನಾ ಹೋಗ್ ಬರ್ತೀನಿ